ಹಾಯ್ ಎವ್ರಿವನ್, ವೆಲ್ಕಮ್ ಟು ಶ್ರೀಮಾತಾ ಆಟೋಮೆಟಿಕ್ಸ್. ನಾನಿವತ್ತು ನಿಮಗೆ ಕಾಪರ್ ಪ್ಲೇಟ್ ಅರ್ಥಿಂಗ್ನ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಮೊದಲನೇದಾಗಿ ಒಂದು 5 ಅಡಿಯಷ್ಟು ಗುಂಡಿ ತಗೋಬೇಕು. ಆಮೇಲೆ ಒಂದು 2 ಇಂಚಷ್ಟು PVC ಪೈಪ್ನ ತೊಗೋಬೇಕು. ಅದನ್ನು ನೀಟಾಗಿ ಅಲ್ಲಲ್ಲಿ ಹೋಲ್ ಮಾಡ್ಕೋಬೇಕು. ಈಗ ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ಅಲ್ಲಲ್ಲಿ ಒಂದೊಂದು ಅಡಿಯಷ್ಟಕ್ಕೆ ಗ್ಯಾಪ್ ಬಿಟ್ಬಿಟ್ಟು ಅಥವಾ ಒಂದು ಅರ್ಧ ಅಡಿಗೆ ಒಂದೊಂದು ಥರ ಹೋಲ್ ಮಾಡ್ಕೋಬೇಕು. ಅದಾದಮೇಲೆ ಗುಡ್ ಕ್ವಾಲಿಟಿ ಇರತಕ್ಕಂಥ ಒಂದು ಕಾಪರ್ ಪ್ಲೇಟ್, ಕಾಪರ್ ಬೋಲ್ಟ್ ಮತ್ತು ಕಾಪರ್ ವೈರ್ನ ತೊಗೋಬೇಕು. ಅದನ್ನು ಈ ಥರ ನೀಟಾಗಿ ವೀಡಿಯೋದಲ್ಲಿ ತೋರಿಸಿರೋ ಥರ ನೀಟಾಗಿ ಅದನ್ನು ಟೈಟ್ ಮಾಡ್ಕೋಬೇಕು. ಕಾಪರ್ ವೈರ್ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಅರ್ಥಿಂಗ್ ಕ್ವಾಲಿಟಿ. ಅದನ್ನು ಆ ಗುಂಡಿ ಒಳಗೆ ಸೆಂಟ್ರಲ್ ಪ್ಲೇಸ್ ಮಾಡಿಬಿಟ್ಟು ಅರ್ಧ ಅಡಿ ಉಪ್ಪು, ಅರ್ಧ ಅಡಿ ಇಡ್ಲಿ, ಅರ್ಧ ಅಡಿ ಉಸ್ಕು, ಈ ಥರ ಲೇಯರ್ ಬೈ ಲೇಯರ್ ಆ ಗುಂಡಿ 70% ಮುಳುಗೋಗೋವರೆಗೂ ಈ ಥರ ಲೇಯರ್ ಬೈ ಲೇಯರ್ ಆಗಿ ಹಾಕಂತ ಬರಬೇಕು. ವಿಡಿಯೋದಲ್ಲಿ ತೋರಿಸ್ತಿರೋ ಥರ ನೀಟಾಗಿ ಮಾಡ್ಕೊತಾ ಬರಬೇಕು. ಆ ಸೆಂಟ್ರಲ್ಲೇ ಅದನ್ನು ಪ್ಲೇಸ್ ಮಾಡಬೇಕು. ಅದಾದ ನಂತರ ಆ ಒಂದು PVC ಪೈಪ್ ಇರುತ್ತಲ್ಲ, PVC ಪೈಪ್ನ ಅರ್ಥಿಂಗ್ ರಾಡ್ ಇರುತ್ತಲ್ಲ, ಅರ್ಥಿಂಗ್ ವೈರ್ ಇರುತ್ತಲ್ಲ, ಆ ವೈರ್ಗೆ ನೀಟಾಗಿ ಹಾಕ್ಬಿಟ್ಟು ಅದನ್ನು ಪ್ಲೇಸ್ ಮಾಡಬೇಕು. ಅದರೊಳಗಡೆ ನಾವು ಅರ್ಥಿಂಗ್ನ ಮೇಂಟೆನೆನ್ಸ್ ಮಾಡಬೇಕಾದ್ರೆ ಈ ಪೈಪ್ ಒಳಗಡೆ ನಾವು ನೀರು ಹಾಕ್ತಾ ಹೋಗಬೇಕು. ಆವಾಗ ನಮ್ಮ ಅರ್ಥಿಂಗು ಕೂಡ ತುಂಬ ಗುಡ್ ಕ್ವಾಲಿಟಿಯಲ್ಲಿ ಇರುತ್ತೆ. ಹಾಗೆ ಅರ್ಥಿಂಗಲ್ಲಿ 2 ಟೈಪ್ಸ್ ಆಫ್ ಅರ್ಥಿಂಗ್ ಇದೆ. ಒಂದು ಪೈಪ್ ಅರ್ಥಿಂಗು, ಇನ್ನೊಂದು ಕಾಪರ್ ಪ್ಲೇಟ್ ಅರ್ಥಿಂಗು. ಪೈಪ್ ಅರ್ಥಿಂಗ್ ಅಂದರೆ ನಾವು ಕಾಮನ್ನಾಗಿ GI ಪೈಪ್ನ ಯೂಸ್ ಮಾಡಿಬಿಟ್ಟು ಅರ್ಥಿಂಗ್ ಮಾಡ್ತೀವಿ. ಅದಕ್ಕಿಂತ ತುಂಬ ಬೆಟರ್ ಆಗಿರೋಂಥ ಗುಡ್ ಕ್ವಾಲಿಟಿ ಇರೋ ಅರ್ಥಿಂಗ್ ಅಂದ್ಬಿಟ್ರೆ ಅದು ಕಾಪರ್ ಪ್ಲೇಟ್ ಅರ್ಥಿಂಗು. ಯೂಶ್ವಲಿ ಇಂಡಸ್ಟ್ರಿಯಲ್ ಪರ್ಪಸ್ ಎಲ್ಲ ನಾವು ಕಾಪರ್ ಪ್ಲೇಟ್ ಅರ್ಥಿಂಗ್ನೇ ಯೂಸ್ ಮಾಡ್ತೀವಿ. ಇದು ನಮಗೆ ತುಂಬ ಒಳ್ಳೆ ರಿಸಲ್ಟ್ನೇ ಕೊಡುತ್ತೆ. ಇದನ್ನೇ ನಾನು ನಿಮಗೆ ಸಜೆಸ್ಟ್ ಮಾಡೋದು. ಕಾಪರ್ ಪ್ಲೇಟ್ ಅರ್ಥಿಂಗ್ನೇ ನೀವೆಲ್ಲರೂ ಯೂಸ್ ಮಾಡಿ ಆದಷ್ಟು. ನಾನು ನಿಮ್ಗೆ ಹೇಳ್ಕೊಟ್ಟಿರ್ತಕ್ಕಂಥ ಕಾಪರ್ ಪ್ಲೇಟ್ ಅರ್ಥಿಂಗು ಯಾವ ರೀತಿ ಮಾಡಬೇಕು ಅನ್ನೋದು ನಿಮ್ಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂದ್ಕೊತೀನಿ. ಇದೇ ರೀತಿ ತುಂಬ ಇನ್ಫಾರ್ಮೇಷನ್ನ ನಿಮಗೆ ಶೇರ್ ಮಾಡ್ತಾ ಇರ್ತೀನಿ. ನಿಮ್ಗೆ ಈ ಥರ ಇನ್ಫಾರ್ಮೇಷನ್ ಇರೋವಂಥ ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲ್ಗೆ ಶೇರ್ ಮಾಡಿರಿ.